ಸೊ ಮೊದಲನೇದಾಗಿ ಇಲ್ಲಿ ಗುರುತ್ವಾಕರ್ಷಣ ಶಕ್ತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಈಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಫೋರ್ಸ್ ಆಫ್ ಗ್ರಾವಿಟಿ? ಸೊ ಇಲ್ಲಿ ಮೂಲಭೂತವಾಗಿ ಗ್ರಾವಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ. ಎರಡು ವಿಭಿನ್ನ ದ್ರವ್ಯರಾಶಿ ಮತ್ತು ಸಾಂದ್ರತೆಯುಳ್ಳ ವಸ್ತುಗಳು ಹಾಗೂ ಅವುಗಳ ನಡುವಿನ ಸರಾಸರಿ ಅಂತರ ಗುರುತ್ವಾಕರ್ಷಣ ಶಕ್ತಿಯನ್ನು ಸೂಚಿಸುತ್ತದೆ. ಟೂ ಆಬ್ಜೆಕ್ಟ್ಸ್ ಆಫ್ ಡಿಫರೆಂಟ್ ಮಾಸ್ ಅಂಡ್ ಡೆನ್ಸಿಟೀಸ್ ಅಂಡ್ ದ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಂಡಿಕೇಟ್ಸ್ ದ ಗ್ರಾವಿಟೇಷನಲ್ ಫೋರ್ಸ್. ಸೊ ಇದು ಪ್ರಶ್ನೆ ಇದೆ. ನೆಕ್ಸ್ಟ್, ಗುರುತ್ವಾಕರ್ಷಣ ಶಕ್ತಿಯನ್ನು ಅಳೆಯಲು ಗ್ರಾವಿಮೀಟರ್ ಅನ್ನು ಬಳಸುವರು. The gravimeter is used to measure the force of gravity. Finally, it is more near the Earth's equator because of the high speed of rotation. ಈಗ ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ಭೂಮಿಯ ಸಮಭಾಜಕ ವೃತ್ತದ ಬಳಿ ಹೆಚ್ಚಿದೆ, ಕಾರಣ ಹೆಚ್ಚಿನ ದೈನಂದಿನ ಚಲನೆ ವೇಗ ಅಂತ ಹೇಳ್ತಾ ಇರೋದು. ಈ ಮೂರು ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಕರೆಕ್ಟ್ ಆಗಿದೆ ನೋಡೋಣ. ಫಸ್ಟ್ ಆಫ್ ಆಲ್ ಗ್ರಾವಿಟೇಷನಲ್ ಫೋರ್ಸ್, ಹೌದಾ? ಸೊ ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ಏನಾಗುತ್ತೆ? ಸೊ ಆಗ್ಲೇ ನೋಡ್ದಂಗೆ, ಸೊ ಗ್ರಾವಿಟೇಷನಲ್ ಫೋರ್ಸ್ ಈಕ್ವಲ್ಸ್ ಟು m1 × m2/r² ಅಂತ ಹೇಳ್ತೀವಿ, ಹೌದಾ? ಸೊ ಏನಿದು ಅಂದರೆ ಎಂ ಅಂದರೆ ಇಲ್ಲಿ ಮಾಸ್ ಅಂತ ಅರ್ಥ. ಸೊ ಇಲ್ಲಿ ಮಾಸ್ ಬಿಟ್ವೀನ್ ಟು ಡಿಫ್ರೆಂಟ್ ಆಬ್ಜೆಕ್ಟ್ಸ್, ಎರಡು ವಿಭಿನ್ನ ಸಾಂದ್ರತೆಯುಳ್ಳ ವಸ್ತುಗಳು ಮತ್ತು ಅವುಗಳ ನಡುವೆ ಇರತಕ್ಕಂಥ ಸರಾಸರಿ ಅಂತರ ಏನು ಮಾಡುತ್ತೆ? ನಮ್ಮ ಗುರುತ್ವಾಕರ್ಷಣ ಶಕ್ತಿಯನ್ನು ನಿರ್ಧರಿಸುತ್ತೆ. ಸೊ ಇಲ್ಲಿ ನೋಡ್ಕೊಂಡಾಗ ಭೂಮಿ ನೋಡಿ ತುಂಬ ದೊಡ್ಡದಾಗಿದೆ. ಯಾವುದು ಕಂಪೇರ್ ಮಾಡ್ಕೊಂಡಾಗ? ಚಂದ್ರನಿಗೆ ಕಂಪೇರ್ ಮಾಡ್ಕೊಂಡಾಗ. ಅದೇ ನಾವಿಲ್ಲಿ ಸೂರ್ಯನಿಗೆ ಕಂಪೇರ್ ಮಾಡ್ಕೊಂಡಾಗ ಭೂಮಿ ಏನಾಗುತ್ತೆ? ತುಂಬ ಚಿಕ್ಕದಾಗುತ್ತೆ. ಸೊ ಹಂಗಾಗಿ ವೆನ್ ಕಂಪೇರ್ ಟು ಸನ್, ಅರ್ತ್ ಏನಾಗುತ್ತೆ? ತುಂಬ ಚಿಕ್ಕದಾಗಿದೆ. ಸೊ ಹಂಗಾಗಿ ಏನಾಗುತ್ತೆ? ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಅಂತ ಹೇಳ್ಬೋದು. ಸೂರ್ಯನಿಗೆ ಹೋಲಿಕೆ ಮಾಡ್ಕೊಂಡಾಗ ಭೂಮಿ ಚಿಕ್ಕದಾಗಿರೋದಕ್ಕೆ ಏನಾಗುತ್ತೆ? ಭೂಮಿ ಸೂರ್ಯನ ಸುತ್ತಾ ಇದೆ. ಅದೇ ಭೂಮಿ ಕಂಪೇರ್ ಮಾಡ್ಕೊಂಡಾಗ ಚಂದ್ರ ಏನಾಗುತ್ತೆ? ತುಂಬ ಚಿಕ್ಕದಾಗಿದೆ ಗಾತ್ರದಲ್ಲಿ. ಸೊ ಇದರ ದ್ರವ್ಯರಾಶಿ ಕಡಿಮೆ ಇರೋದಕ್ಕೆ ಏನಾಗುತ್ತೆ? ಸೊ ಚಂದ್ರ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಎರಡು ವಿಭಿನ್ನ ದ್ರವ್ಯರಾಶಿ ಮತ್ತು ಸಾಂದ್ರತೆಯುಳ್ಳ ವಸ್ತುಗಳು ಹಾಗೂ ಅವುಗಳ ನಡುವಿನ ಸರಾಸರಿ ಅಂತರ ಏನು ಮಾಡುತ್ತೆ? ಗುರುತ್ವಾಕರ್ಷಣ ಶಕ್ತಿಯನ್ನು ನಿರ್ಧರಿಸುತ್ತೆ. ನೆಕ್ಸ್ಟ್, ಸೊ ಗ್ರಾವಿಟಿಯನ್ನು ಅಳೆಯೋದಕ್ಕೆ ಏನಾಗುತ್ತೆ? ಗ್ರಾವಿಮೀಟರ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ನ ಬಳಸ್ತೀವಿ, ಅದು ಕೂಡ ಸರಿಯಾಗಿದೆ. ನೆಕ್ಸ್ಟ್, ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ಎಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಿದ್ರೆ ಭೂಮಿಯ ಸಮಭಾಜಕ ವೃತ್ತ. ಇವಾಗ ಅರ್ತ್ ಅಂತ ತಗೊಂಡಾಗ, ಸೊ ಭೂಮಿ ಅಂತ ತಗೊಂಡಾಗ ಇದರ ಸಮಭಾಜಕ ವೃತ್ತದ ಬಳಿ ಇದರ ಸಮಭಾಜಕ ವೃತ್ತದ ಬಳಿ ಗುರುತ್ವಾಕರ್ಷಣ ಶಕ್ತಿ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರೆ, ಸೊ ಇದು ರಾಂಗ್ ಆಗುತ್ತೆ. ಯಾಕೆ? ಗುರುತ್ವಾಕರ್ಷಣ ಶಕ್ತಿ ಯಾವತ್ತು ನಮಗೆ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ತುಂಬಾ ಜಾಸ್ತಿ ಇದೆ, ಅದೇ ಸಮಭಾಜಕ ವೃತ್ತದ ಬಳಿ ಕಡಿಮೆ ಇದೆ. ಸೊ ಯಾಕೆಂದ್ರೆ ಭೂಮಿಯ ಕೇಂದ್ರಗೊಳ ಬಂದಾಗ ಅಲ್ಲಿ ನಮಗೆ ನಿಕ್ಕಲ್ ಮತ್ತು ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ. ಸೊ ಹಂಗಾಗಿ ಭೂಮಿ ನೋಡೋದಕ್ಕೆ ಆಕ್ಚುಲಿ ಪರ್ಫೆಕ್ಟ್ ರೌಂಡ್ ಶೇಪಲ್ಲಿ ಇಲ್ಲ, ಈ ತರ ಕಾಣಿಸ್ಕೊಳ್ಳುತ್ತೆ. ಸೊ ಭೂಮಿಯ ಸಮಭಾಜಕ ವೃತ್ತ ಏನಾಗುತ್ತೆ? ಕೇಂದ್ರಗೋಳದಿಂದ ತುಂಬಾ ದೂರದಲ್ಲಿದೆ, ಆದರೆ ಧ್ರುವ ಪ್ರದೇಶಗಳು ತುಂಬಾ ಹತ್ತಿರದಲ್ಲಿದ್ದಾವೆ. ಸೊ ಹಂಗಾಗಿ ಏನಾಗುತ್ತೆ? ಧ್ರುವ ಪ್ರದೇಶಗಳ ಬಳಿ ನಮಗೆ ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿ ಆದರೆ ಈಕ್ವೇಟರ್ ಹತ್ರ ಸಮಭಾಜಕ ವೃತ್ತದ ಬಳಿ ಅದು ಕಡಿಮೆ ಇರುತ್ತೆ. ಭೂಮಿಯ ದೈನಂದಿನ ಚಲನ ವೇಗ ಇಲ್ಲಿ ಜಾಸ್ತಿ ಇರೋದಕ್ಕೆ ಏನಾಗುತ್ತೆ? ಈ ಸಮಭಾಜಕ ವೃತ್ತದ ಬಳಿ ಇದು ಉಬ್ಬಿರೋ ತರ ಕಾಣುತ್ತೆ. ಅದೇ ರೀತಿ ಧ್ರುವ ಪ್ರದೇಶಗಳ ಬಳಿ ಹೋದ್ರೆ ಇದು ಈ ತರ ಚಪ್ಪಟೆ ಆಗಿರೋ ತರ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಶೇಪ್ಗೆ ನಾವೇನಂತ ಕರಿತೀವಿ? ಜಿಯಾಯ್ಡ್ ಅಥವಾ ಗೋಳಾಕಾರ, ಭೂಮಿಯಾಕಾರ ಅಂತ ಕರಿತೀವಿ. ಸೊ ಹಂಗಾಗಿ ಈ ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ಧ್ರುವ ಪ್ರದೇಶಗಳ ಬಳಿ ಹೆಚ್ಚಾಗಿದೆ ಅಷ್ಟೇ ಹೊರತು ಸಮಭಾಜಕ ವೃತ್ತದ ಬಳಿ ಅಲ್ಲ. ಸೊ ಹಂಗಾಗಿ ಏನಾಗುತ್ತೆ? ಫಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ, ಥರ್ಡ್ ಒನ್ ರಾಂಗ್. ಸೊ ಫಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್, ಥರ್ಡ್ ಒನ್ ರಾಂಗ್ ಆಗಿದೆ. ಇಲ್ಲಿ ಕೇಳಿದ್ದು ಯಾವ ವಾಕ್ಯಗಳು ಸರಿಯಾಗಿವೆ ಅಂತ. ಸೊ ಹಂಗಾಗಿ ಇಲ್ಲಿ ಕೇವಲ ಬಿ 1 and 2 ಮಾತ್ರ ಸರಿಯಾಗಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ನಕ್ಷತ್ರಗಳ ಅಪೇಕ್ಷಿತ ಜೀವಿತಾವಧಿ ಎಷ್ಟಿದೆ? ಸೊ ವಾಟ್ ಈಸ್ ದ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ಎ ಸ್ಟಾರ್ಸ್ ಇನ್ ಜನರಲ್ ಅಂತ ಕೇಳ್ತಾ ಇರೋದು. ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಎ 25 ಶತಕೋಟಿ ವರ್ಷಗಳು, ಬಿ 30 ಶತಕೋಟಿ ವರ್ಷಗಳು, ಸಿ 10 ಶತಕೋಟಿ ವರ್ಷಗಳು, ಡಿ 100 ಶತಕೋಟಿ ವರ್ಷಗಳು. ಸೊ ಇಲ್ಲಿ ಸ್ಟಾರ್ಸ್ ಅಂದ್ರೆ ಏನು, ಅವು ಯಾವ ತರ ಲೈಫ್ ಸೈಕಲ್ ಕ್ರಿಯೇಟ್ ಆಗುತ್ತೆ, ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ನಕ್ಷತ್ರಗಳು ಎಲ್ಲಿ ಉಗಮ ಅನ್ನೋದು ನಮಗೆ ಗೊತ್ತಿದೆ. ಸೊ ಏನು ನಿಹಾರಿಕೆ ಅಥವಾ ನೆಬುಲಾ ಇಂದ ಏನಾಗುತ್ತೆ? ನಮಗೆ ನಕ್ಷತ್ರಗಳು ರಚನೆ ಆಗುತ್ತೆ. ಸೊ ಈ ನಕ್ಷತ್ರಗಳ ರಚನೆ ಆದ್ಮೇಲೆ ಈ ನಕ್ಷತ್ರಗಳ ರಚನೆ, ಇವು ಸಣ್ಣ ನಕ್ಷತ್ರನ, ದೊಡ್ಡ ನಕ್ಷತ್ರನ, ಮಧ್ಯಮ ಪ್ರಮಾಣದ ನಕ್ಷತ್ರ ಅನ್ನೋದು ಈ ಒಂದು ನಿಹಾರಿಕೆ ಕಾಂಪೋಸಿಷನ್. ಸೊ ನಿಹಾರಿಕೆ ಕಾಂಪೋಸಿಷನ್ ಅಥವಾ ಸಂಯೋಜನೆ ಮೇಲೆ ಏನಾಗುತ್ತೆ? ನಕ್ಷತ್ರಗಳ ಗಾತ್ರ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ನಿಹಾರಿಕೆಯಲ್ಲಿ ತುಂಬಾ ಗಾತ್ರ ಹೆಚ್ಚಾಗಿತ್ತು, ಅದರಲ್ಲಿ ಸಾರಜನಕ ಅಥವಾ ಹೀಲಿಯಂ, ಹೈಡ್ರೋಜನ್ ಇವೆಲ್ಲ ತುಂಬಾ ಜಾಸ್ತಿ ಏನಾಗುತ್ತೆ? ದೊಡ್ಡ ನಕ್ಷತ್ರಗಳು ನಿರ್ಮಾಣ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ದೊಡ್ಡ ನಕ್ಷತ್ರಗಳನ್ನ ನಾವು ದೈತ್ಯ ನಕ್ಷತ್ರಗಳಂತ ಕರಿತೀವಿ, ಜೈಂಟ್ ಸ್ಟಾರ್ಸ್. ಅದೇ ಚಿಕ್ಕ ನಕ್ಷತ್ರಗಳಾದಾಗ ಅವನ್ನ ಮಧ್ಯಮ ಪ್ರಮಾಣದ ಆವರೇಜ್ ಸ್ಟಾರ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ರೆ ನಮ್ಮ ಸೂರ್ಯ ಒಂದು ಮಧ್ಯಮ ಪ್ರಮಾಣದ ನಕ್ಷತ್ರ. ಸೊ ಹಂಗಾಗಿ ಏನಾಗುತ್ತೆ? ನಕ್ಷತ್ರಗಳಲ್ಲಿ ಈ ಹೈಡ್ರೋಜನ್ ಮತ್ತೆ
ಕಾಂಬಿನೇಷನ್ ಆಗಿ ಹೀಲಿಯಂ ಆಗಿ ಬದಲಾಗ್ತಕ್ಕಂಥ ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಸೊ ಇದನ್ನು ನಾವು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಥವಾ ಬೈಜಿಕ ಸಮ್ಮಿಳನ ಪ್ರಕ್ರಿಯೆ ಅಂತ ಕರಿತೀವಿ. ಒಂದು ಬೈಜಿಕ ಸಮ್ಮಿಳನ ಪ್ರಕ್ರಿಯೆ ಎಲ್ಲಿವರೆಗೂ ನಡೆಯುತ್ತೆ, ಆ ಒಂದು ನಕ್ಷತ್ರಗಳಲ್ಲಿ ಈ ಒಂದು ಜಲಜನಕ ಅಂತಕ್ಕಂಥ ಒಂದು ಇಂಧನ ಎಲ್ಲಿವರೆಗೂ ಇರುತ್ತಲ್ಲ ಅಲ್ಲಿವರೆಗೂ ಈ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ನಡೆಯುತ್ತೆ. ಸೊ ಅಲ್ಲಿವರೆಗೂ ನಕ್ಷತ್ರ ಬದುಕಿರುತ್ತೆ. ಸೊ ಇದಾದ್ಮೇಲೆ ಏನಾಗುತ್ತೆ, ಆ ನಕ್ಷತ್ರದ ಗಾತ್ರ, ಹೌದಾ, ಸೊ ಇಲ್ಲಿವರೆಗೂ ಅದು ಕೆಂಪು ಬಣ್ಣಕ್ಕೆ ಬರೋವರೆಗೂ ಏನಾಗುತ್ತೆ, ಸೊ ನಕ್ಷತ್ರಗಳ ಗಾತ್ರ ಏನಾಗುತ್ತೆ, ಸ್ಥಿರವಾಗಿರುತ್ತೆ. ಆದರೆ ಕೊನೆ ಹಂತಕ್ಕೆ ಬಂದಾಗ ಏನಾಗುತ್ತೆ, ಆ ನಕ್ಷತ್ರಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದ್ರೆ ಏನಾಗುತ್ತೆ, ಸೊ ಅವು ಕೊನೆಗೆ ಒಂದು ರೀತಿ ಚಿಕ್ಕದಾಗಿ ಸ್ಫೋಟಗೊಂಡು ಏನಾಗುತ್ತೆ, ಅವು ಶ್ವೇತ ಕುಬ್ಜಗಳಾಗಿ ಬ್ಲ್ಯಾಕ್ ಡ್ವಾರ್ಫ್ ಆಗಿ ಅಥವಾ ವೈಟ್ ಡ್ವಾರ್ಫ್ ಆಗಿ ಎಂಡ್ ಆಗ್ತವೆ. ಅದೇ ಇನ್ ಕೇಸ್ ಅವೇನಾದ್ರೂ ತುಂಬಾ ದೊಡ್ಡದಾಗಿದ್ರೆ ಏನಾಗುತ್ತೆ, ಸ್ಫೋಟಗೊಂಡು ಸೊ ಅವು ನ್ಯೂಟ್ರಾನ್ ನಕ್ಷತ್ರ ಅಥವಾ ಕಪ್ಪು ರಂಧ್ರಗಳಾಗಿ ಬದಲಾಗಬಹುದು. ಸೊ ಹಾಗಾಗಿ ಇದೆಲ್ಲ ಪ್ರಾಸೆಸ್ ನಡೆಯೋದಕ್ಕೆ ಎಷ್ಟು ವರ್ಷಗಳು ಬೇಕು ಅಂತ ಬಂದ್ರೆ, ಸೊ ಕನಿಷ್ಠ 10 ಶತಕೋಟಿ ವರ್ಷ ಬೇಕಾಗುತ್ತೆ, ಹೌದಾ. ಸೊ ಆವರೇಜ್ ಅಂತ ತಗೊಂಡ್ರೆ 10 ಬಿಲಿಯನ್ ಇಯರ್ಸ್ ಅಂತ ಹೇಳ್ಬೋದು. ಇವಾಗ ನಕ್ಷತ್ರಗಳು 10 ಬಿಲಿಯನ್ ಇಯರ್ಸ್. ಅದೇ ರೀತಿ ನಮ್ಮ ಮನುಷ್ಯರಂತ ಬಂದಾಗ ಎಷ್ಟು ವರ್ಷ ಅಂತ ಹೇಳ್ತೀವಿ, ಇಂಡಿಯನ್ಸ್ ಅಂತ ಬಂದಾಗ ನಮಗೆ 69 to 70 ಇಯರ್ಸ್, ಹೌದಾ. ಸುಮಾರು 69ರಿಂದ 70 ವರ್ಷ ನಾವು ಬದುಕ್ತಾ ಇದ್ದೀವಿ ಹ್ಯೂಮನ್ ಬೀಯಿಂಗ್ಸ್. ಸೊ ಇದರಲ್ಲೇ ಕೆಲವೊಬ್ರು 20 ವರ್ಷಕ್ಕೂ ಸಾಯ್ಬೋದು, 30 ವರ್ಷಕ್ಕೂ ಸಾಯ್ಬೋದು, 10 ವರ್ಷಕ್ಕೂ ಸಾಯ್ಬೋದು. ಇನ್ನು ಕೆಲವೊಬ್ರು 70, 80, 100, 105 ವರ್ಷದವರೆಗೂ ಬದುಕ್ಬೋದು. ಸೊ ಹಂಗಾಗಿ ಎರಡು ಆವರೇಜ್ ತಗೊಂಡಾಗ ನಮಗೆ 69 to 70 ಇಯರ್ಸ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಇಂಡಿಯನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ನಕ್ಷತ್ರಗಳು ಕೆಲವೊಂದು ತುಂಬಾ ಚಿಕ್ಕದಾಗಿದ್ರೆ 5, 6, 10 ಶತಕೋಟಿ ವರ್ಷಕ್ಕಿಂತ ಮುಂಚೆನೆ ಅವು ಕಣ್ಮರೆ ಆಗ್ಬೋದು. ಇಲ್ಲ ತುಂಬಾ ದೊಡ್ಡದಾಗಿದ್ದಾಗ ಏನಾಗುತ್ತೆ, ಅವು ಜಾಸ್ತಿ ವರ್ಷ ಕೂಡ ಬದುಕ್ಬೋದು. ಸೊ ಎರಡರದ್ದು ಆವರೇಜ್ ತಗೊಂಡಾಗ 10 ಬಿಲಿಯನ್ ಇಯರ್ಸ್ ಅಂತ ಕರಿತೀವಿ. ಸೊ ಹಂಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿದೆ. 10 ಬಿಲಿಯನ್ ಇಯರ್ಸ್ ಇಸ್ ದ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ದ ಸ್ಟಾರ್ಸ್. ಓಕೆ, ಸೊ ನೆಕ್ಸ್ಟ್ ಮತ್ತೆ ಸ್ಟಾರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ. ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆರ್ ಕರೆಕ್ಟ್? ಸೊ ಕರೆಕ್ಟ್ ಇರೋದನ್ನ ಫಸ್ಟ್ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಎಲ್ಲ ನಕ್ಷತ್ರಗಳು ತಮ್ಮ ಕೊನೆಯ ಹಂತದಲ್ಲಿ ಕಪ್ಪು ರಂಧ್ರಗಳಾಗಿ ಬದಲಾಗ್ತವೆ. ನೋಡಿ, ಸ್ಟಾರ್ಸ್ ಬಗ್ಗೆ ನಾವು ಮಾತಾಡಿದ್ವಿ, ಅದೇ ಕ್ವಶನ್. ಆಲ್ ಸ್ಟಾರ್ಸ್ ಚೇಂಜ್ ಇನ್ ಟು ಬ್ಲ್ಯಾಕ್ ಹೋಲ್ಸ್ ಎಟ್ ದರ್ ಲಾಸ್ಟ್ ಸ್ಟೇಜ್. ಸೊ ಇದು ಏನಾಗುತ್ತೆ, ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತ ನೋಡೋಣ. ಆಕ್ಚುಲಿ ಇದು ತಪ್ಪಾಗುತ್ತೆ. ನೆಕ್ಸ್ಟ್, ನಕ್ಷತ್ರಗಳ ಗಾತ್ರ ಅವುಗಳ ಕೊನೆಯ ಹಂತವನ್ನು ನಿರ್ಧರಿಸುತ್ತೆ. ಇದು ಕೂಡ ಸರಿಯಾಗಿದೆ. ಸೊ ದ ಸೈಜ್ ಆಫ್ ಎ ಸ್ಟಾರ್ ಡಿಟರ್ಮಿನ್ಸ್ ಎಟ್ ದರ್ ಲಾಸ್ಟ್ ಸ್ಟೇಜ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಬಟ್ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್, ಎಲ್ಲ ಕಪ್ಪು ರಂಧ್ರಗಳು ಒಂದು ಕಾಲದಲ್ಲಿ ನಕ್ಷತ್ರಗಳಾಗಿದ್ದವು. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಆಲ್ ದ ಬ್ಲ್ಯಾಕ್ ಹೋಲ್ಸ್ ವೇರ್ ಒನ್ಸ್ ಸ್ಟಾರ್ಸ್. ನೆಕ್ಸ್ಟ್, ಸೂರ್ಯನ ಗಾತ್ರ ದೊಡ್ಡದಾಗಿರೋದ್ರಿಂದ ಅದು ಕೂಡ ಮುಂದೊಂದು ದಿನ ಕಪ್ಪು ರಂಧ್ರವಾಗಬಹುದು. ಇದು ಕೂಡ ಏನಾಗುತ್ತೆ, ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಸಿನ್ಸ್ ದ ಸನ್ ಇಸ್ ಸೋ ಲಾರ್ಜ್ ದಟ್ ಇಟ್ ಟು ಮೇ ಬಿಕಮ್ ಎ ಬ್ಲ್ಯಾಕ್ ಹೋಲ್ ಸಮ್ ಡೇ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಸೊ ಯಾಕೆ ರಾಂಗ್ ರೈಟು ಇಲ್ಲಿ ನೋಡೋಣ. ಸೊ ನಕ್ಷತ್ರಗಳು ಕಪ್ಪು ರಂಧ್ರವಾದಾಗ ಈ ತರ ಕಾಣಿಸ್ಕೊಳ್ಳುತ್ತೆ. ಸೊ ಬೇಸಿಕಲಿ ಜಸ್ಟ್ ನೋಡೋದು ಏನಾಗುತ್ತೆ, ಫಸ್ಟ್ ಒಂದು ನೆಬುಲಾ ನಿಹಾರಿಕೆಯಿಂದ ಏನಾಗುತ್ತೆ, ಸ್ಟಾರ್ಸ್ ಬರ್ತ್ ಆಗುತ್ತೆ, ನಕ್ಷತ್ರಗಳು ಹುಟ್ಕೊಳ್ತವೆ. ಸೊ ಅದು ಆವರೇಜ್ ಸ್ಟಾರ್ ಇರ್ಬೋದು ಅಥವಾ ಜೈಂಟ್ ಸ್ಟಾರ್, ದೊಡ್ಡ ನಕ್ಷತ್ರ ಕೂಡ ಆಗಿರ್ಬೋದು. ಸೊ ನಕ್ಷತ್ರಗಳಲ್ಲಿ 2 ಫೋರ್ಸಸ್ ಏನಾಗುತ್ತೆ, ಕಾಮನ್ ಆಗಿ ನಡೀತಾ ಇರುತ್ತೆ. 2 ಒಟ್ಟೊಟ್ಟಿಗೆ ನಡೀತಕ್ಕಂಥ ಫೋರ್ಸಸ್ ಯಾವುದು? ಒಂದೇನಾಗುತ್ತೆ, ಇವುಗಳಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ನಡೀತಾ ಇರುತ್ತೆ, ಬೈಜಿಕ ಸಮ್ಮಿಳನ ಪ್ರಕ್ರಿಯೆ. ಸೊ ಈ ಬೈಜಿಕ ಸಮ್ಮಿಳನ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, 2 ಜಲಜನಕದ ಸೇರ್ಕೊಂಡು ಹೀಲಿಯಂ ಆಗಿ ಬದಲಾಗೋದ್ರಿಂದ ಸೊ ಇಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಈ ಎನರ್ಜಿ ರಿಲೀಸ್ ಆಗ್ತಿರೋದು ಶಾಖ ಮತ್ತೆ ಬೆಳಕನ್ನು ಬಿಡುಗಡೆ ಮಾಡೋದ್ರಿಂದ ಸೊ ನಕ್ಷತ್ರ ಏನಾಗುತ್ತೆ, ಇದು ಗಾತ್ರದಲ್ಲಿ ಹೊರಗಡೆ ವಿಸ್ತರಿಸಿ ಏನಾಗುತ್ತೆ, ದೊಡ್ಡದಾಗೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ನಕ್ಷತ್ರಗಳಿಗೆ ಮಾಸು ದ್ರವ್ಯರಾಶಿ ತುಂಬಾ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ಅವು ಗಾತ್ರದಲ್ಲಿ ಚಿಕ್ಕದಾಗೋದಕ್ಕೆ ಟ್ರೈ ಮಾಡ್ತಿರ್ತವೆ. ಸೊ ಹಂಗಾಗಿ ಏನಾಗುತ್ತೆ, ಅದು ಇನ್ವರ್ಡ್ ಪುಲ್ಲಿಂಗ್ ಫೋರ್ಸ್, ಒಳಗಡೆ ಎಳಿತಾ ಇರ್ತಕ್ಕಂಥ ಶಕ್ತಿ ಅಂತ ಹೇಳ್ಬೋದು. ಸೊ ಹಂಗಾಗಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇಂದ ಅದು ನಕ್ಷತ್ರ ದೊಡ್ಡದಾಗೋದಕ್ಕೆ ಪ್ರಯತ್ನ ಪಟ್ರೆ, ಗುರುತ್ವಾಕರ್ಷಣ ಶಕ್ತಿಯಿಂದ ಏನಾಗುತ್ತೆ, ಆ ನಕ್ಷತ್ರ ಚಿಕ್ಕದಾಗೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಸೊ ಹಂಗಾಗಿ ಒಂದ್ ಈ ಕಡೆ ಸೊ ಈ ತರ ಎಳೆಯೋದ್ರಿಂದ ಏನಾಗುತ್ತೆ, ಟಗ್ ಆಫ್ ವಾರ್ ಅಂತ ಹೇಳ್ತೀವಲ್ಲ, ಹಗ್ಗ ಜಗ್ಗಾಟ. ಸೊ ಹಂಗಾಗಿ ಏನಾಗುತ್ತೆ, ನಕ್ಷತ್ರ ಇದು ಗಾತ್ರ ಏನಾಗುತ್ತೆ, ಸ್ಥಿರವಾಗಿ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಸ್ಟೇಜ್ಗೆ ನಾವು ಹೈಡ್ರೋಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ, ದ್ರವ್ಯ ಸ್ಥಿತಿಯ ಸಮತೋಲನೆ. ಸೊ ಎಲ್ಲಿವರೆಗೂ ಈ ತರ ನಡೀತಾ ಇರುತ್ತೆ. ಸೊ ಇಲ್ಲಿ ಮೇನ್ ಫೋರ್ಸ್ ಅಂತ ಬಂದಾಗ ನೋಡಿ, ಔಟ್ವರ್ಡ್ ಪುಷಿಂಗ್ ಫೋರ್ಸ್ಗೆ ರೀಸನ್ ಏನು, ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ನಡೆಯೋದು. ಇದು ಎಲ್ಲಿವರೆಗೂ ನಡೆಯುತ್ತೆ, ಜಲಜನಕದ ಕಣಗಳೆಲ್ಲ ಸೇರ್ಕೊಂಡ್ಬಿಟ್ಟು ಹೀಲಿಯಂ ಆಗಿ ಬದಲಾಗೋವರೆಗೂ. ಒಂದು ವೆಹಿಕಲ್ ಮೇಲೆ ಫ್ಯೂಲ್ ಖಾಲಿ ಹಾಕ್ಲೇಬೇಕು. ಸೊ ಹಂಗಾಗಿ ಏನಾಗುತ್ತೆ, ಆ ನಕ್ಷತ್ರಗಳಲ್ಲಿ ಇರ್ತಕ್ಕಂಥ ಸಂಪೂರ್ಣ ಜಲಜನಕ ಏನಾಗುತ್ತೆ, ಸೇರ್ಕೊಂಡ್ಬಿಟ್ಟು ಹೀಲಿಯಂ ಆಗಿ ಬದಲಾಗುತ್ತೆ. ಸೊ ಒನ್ಸ್ ಇವಾಗ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಕಡಿಮೆ ಆಗ್ತಾ ಬಂದಾಗ ಏನಾಗುತ್ತೆ, ಈ ಔಟ್ವರ್ಡ್ ಪುಷಿಂಗ್ ಫೋರ್ಸ್, ಹೊರಗಡೆ ವಿಸ್ತರಿಸ್ತಾ ಇರ್ತಕ್ಕಂಥ ಶಕ್ತಿ ಏನಾಗುತ್ತೆ, ಸ್ಲೋ ಆಗ್ತಾ ಬರುತ್ತೆ. ಸೊ ಗ್ರಾಜುವಲಿ ಅವಾಗ ಡಾಮಿನೆಂಟ್ ಫೋರ್ಸ್ ಯಾವುದಾಗುತ್ತೆ, ಗುರುತ್ವಾಕರ್ಷಣ ಶಕ್ತಿ ಪ್ರಬಲ ಸಾಧಿಸುತ್ತೆ. ಸೊ ಅವಾಗ ನಕ್ಷತ್ರ ಏನಾಗುತ್ತೆ, ಗಾತ್ರದಲ್ಲಿ ಹಿಂಗೆ ಚಿಕ್ಕದಾಗ್ತಾ ಬರುತ್ತೆ.
ಯಾವಾಗ ನಕ್ಷತ್ರ ಗಾತ್ರದಲ್ಲಿ ಚಿಕ್ಕದಾಗ್ತಾ ಬರುತ್ತಲ್ಲ, ಅವಾಗ ಏನಾಗುತ್ತೆ, ಅದರ ಮೇಲ್ಮೈ ತಾಪಮಾನ ಕಡಿಮೆ ಆಗ್ತಾ ಬರುತ್ತೆ, ಬಣ್ಣ ಕೂಡ ಏನಾಗುತ್ತೆ, ಬದಲಾಗುತ್ತೆ. ಸೊ ಬೇಸಿಕಲಿ ಗೊತ್ತಿರಂಗೆ ನಕ್ಷತ್ರಗಳು ನೀಲಿ ಬಣ್ಣದಲ್ಲಿ ಬ್ಲೂ ಕಲರ್ ಇದ್ದಾಗ ಏನಾಗುತ್ತೆ, ಯೂತ್ ಸ್ಟೇಜ್ ಅಂತ ಕರಿತೀವಿ. ಅದೇ ಅವು ಯೆಲ್ಲೋ ಬಣ್ಣದಲ್ಲಿ ಇದ್ದಾಗ ಏನಾಗುತ್ತೆ, ಅದನ್ನ ಮೀಡಿಯಂ ಅಂತ ಕರಿತೀವಿ, ಮೀಡಿಯಂ ಏಜ್. ಸೊ ಇವಾಗ ಏನಾಗುತ್ತೆ, ನಕ್ಷತ್ರಗಳ ಬಣ್ಣ ಮತ್ತು ಉಷ್ಣಾಂಶ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ತಗೊಳ್ಳೋದಾಗ ನಮ್ಮ ಸೂರ್ಯ ನಕ್ಷತ್ರ ಅಂತ ಬಂದಾಗ ಅದರ ಮೇಲ್ಗಡೆ ತಾಪಮಾನ 6000 ಡಿಗ್ರಿ ಇದೆ. ಅದೇ ಒಳಗಡೆ ಬಂದರೆ ಸುಮಾರು 1.5 ಕೋಟಿ ಡಿಗ್ರಿ ಉಷ್ಣಾಂಶ ಇದೆ. ಸೊ ಈ ಸಮಯದಲ್ಲಿ ಏನಾಗುತ್ತೆ, ನಕ್ಷತ್ರಗಳ ಹೊರಭಾಗ ಏನಾಗುತ್ತೆ, ವಿಸ್ತರಿಸ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಫ್ಲೇಮ್ಸ್ಗಳು ಏನಾಗುತ್ತೆ, ತುಂಬಾ ಜೋರಾಗಿ ಕಾಣಿಸ್ಕೊಳ್ಳುತ್ತೆ. ಅದನ್ನ ನಾವು ರೆಡ್ ಜೈಂಟ್ ಅಂತ ಕರಿತೀವಿ, ದೈತ್ಯ ನಕ್ಷತ್ರ ಅಂತ. ಕೊನೆಗೆ ಇಲ್ಲೇನಾಗುತ್ತೆ, ಸೊ ಈ ಸ್ಟೇಜ್ ರೆಡ್ ಜೈಂಟ್ ಸ್ಟೇಜ್ ಬರೋವರೆಗೆ ಏನಾಗುತ್ತೆ, ಎಲ್ಲ ನಕ್ಷತ್ರಗಳು ಸ್ಥಿರವಾಗಿರ್ತವೆ. ಆದರೆ ಒಂದು ಹಂತಕ್ಕೆ ಬಂದಾಗ ಏನಾಗುತ್ತೆ, ತುಂಬಾ ದೊಡ್ಡ ನಕ್ಷತ್ರಗಳು ಇರೋವು ಅತಿಯಾದ ಡೆನ್ಸಿಟಿಯಿಂದ ಏನಾಗುತ್ತೆ, ಗಾತ್ರದಲ್ಲಿ ಚಿಕ್ಕದಾಗ್ತಾ ಬಂದಾಗ ಏನಾಗುತ್ತೆ, ಇಲ್ಲಿ ಮಾಸ್ ಬೈ ವಾಲ್ಯೂಮ್ ತುಂಬಾ ಡೆನ್ಸಿಟಿ ಜಾಸ್ತಿ ಆಗಿ ಏನಾಗುತ್ತೆ, ಅವು ಹಿಂಗೆ ಎಕ್ಸ್ಪ್ಲೋಷನ್ ಆಗ್ತವೆ. ಆ ಎಕ್ಸ್ಪ್ಲೋಷನ್ ಆದಾಗ ಏನಾಗುತ್ತೆ, ತುಂಬಾ ದೊಡ್ಡ ನಕ್ಷತ್ರಗಳನ್ನು ಅವು ಅತಿಯಾದ ಡೆನ್ಸಿಟಿ ಸಾಂದ್ರತೆ ತುಂಬಾ ಜಾಸ್ತಿ ಇರೋ ಕಾರಣಕ್ಕೆ ಏನಾಗುತ್ತೆ, ಇವು ನಮಗೆ ಕಪ್ಪು ರಂಧ್ರಗಳಾಗಿ ಬದಲಾಗಬಹುದು. ಅಥವಾ ಅದು ಒಂದು ನಕ್ಷತ್ರ ಕಪ್ಪು ರಂಧ್ರವಾಗಿ ಬದಲಾಗಬೇಕಂದ್ರೆ ಸೂರ್ಯನಿಗಿಂತ 1.4 ಪಟ್ಟು ದೊಡ್ಡದಾಗಿರಬೇಕು. ಈ 1.4 ಪಟ್ಟಿಗಿಂತ ದೊಡ್ಡದಾಗಿದ್ದು ಅಪ್ ಟು ಸೂರ್ಯನಿಗಿಂತ 3 ಪಟ್ಟು ದೊಡ್ಡದಾಗಿದ್ರೆ, ಅಥವಾ ಈ ರೇಂಜಲ್ಲಿ ಇದ್ರೆ ಏನಾಗುತ್ತೆ, ಅದು ನ್ಯೂಟ್ರಾನ್ ಸ್ಟಾರ್ ಆಗಿ ಬದಲಾಗುತ್ತೆ. ಅಥವಾ 3 ಪಟ್ಟಿಗಿಂತ ತುಂಬಾ ದೊಡ್ಡದಾಗಿದ್ದಾಗ ಏನಾಗುತ್ತೆ, ಅದು ಬ್ಲ್ಯಾಕ್ ಹೋಲ್ ಆಗಿ ಬದಲಾಗುತ್ತೆ, ಕಪ್ಪು ರಂಧ್ರವಾಗಿ ಬದಲಾಗುತ್ತೆ. ಸೊ ಈ ತರ ಕಾಣಿಸ್ಕೊಳ್ಳುತ್ತೆ. ಸೊ ಏನಿದು ಕಪ್ಪು ರಂಧ್ರ ಅಂತ ಕರೆಯೋದಾದ್ರೆ, ಸೊ ಒಂದು ನಕ್ಷತ್ರ ಏನಾಗುತ್ತೆ, ಗಾತ್ರದಲ್ಲಿ ಚಿಕ್ಕದಾಗಿ ಆಗಿ ಏನಾಗುತ್ತೆ, ತುಂಬಾ ಈ ತರ ಬರ್ತಾ ಇದೆ. ಇವಾಗ ಈ ನಕ್ಷತ್ರ ಈ ತರ ಪೂರ್ತಿ ಕುಸಿದು ಬಿಟ್ಟು ಅಥವಾ ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿ ಈ ತರ ಬ್ಲ್ಯಾಕ್ ಹೋಲ್ ಕ್ರಿಯೇಟ್ ಆಗಿದೆ ಅಂದ್ರೆ ಅದಕ್ಕೆ ಜಾಸ್ತಿ ರೀಸನ್ ಏನಿದೆ, ಅತಿಯಾದ ಗುರುತ್ವಾಕರ್ಷಣೆ. ಸೊ ಹಂಗಾಗಿ ಬ್ಲ್ಯಾಕ್ ಹೋಲ್ಸ್ ಅಂತ ಬಂದಾಗ ಏನಾಗುತ್ತೆ, ಇವಕ್ಕೆ ಅತಿಯಾದ ಗ್ರಾವಿಟಿ ಇರುತ್ತೆ. ಕಪ್ಪು ರಂಧ್ರಗಳಲ್ಲಿ ಅತಿಯಾದ ಗ್ರಾವಿಟಿ ಇರುತ್ತೆ. ಎಷ್ಟಿರುತ್ತೆ ಅಂದ್ರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಕ್ಕಂಥ ಬೆಳಕು, ಲೈಟ್ ಕೂಡ ಏನಾಗುತ್ತೆ, ಇವುಗಳ ಗ್ರಾವಿಟಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಯಾವಾಗ ಬೆಳಕನ್ನ ಇದು ರಿಫ್ಲೆಕ್ಟ್ ಆಗಿ ಹೋಗೋದಕ್ಕೆ ಬಿಡೋದಿಲ್ವಲ್ಲ, ಸೊ ಅವಾಗ ಏನಾಗುತ್ತೆ, ಇದು ನೋಡೋದಕ್ಕೆ ಕಾಣೋದಿಲ್ಲ. ಸೊ ಅದಕ್ಕೆ ಅದನ್ನ ಬ್ಲ್ಯಾಕ್ ಹೋಲ್ ಅಂತ ಕರೆಯೋದು. ಬ್ಲ್ಯಾಕ್ ಯಾಕೆ ಕಪ್ಪಾಗಿದೆ, ಏನು ನೋಡೋಕೆ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಬೆಳಕನ್ನೇ ಪ್ರತಿಫಲನ ಆಗೋದಕ್ಕೆ ಬಿಡ್ತಾ ಇಲ್ಲ. ಹೋಲ್ ಯಾಕೆ, ಅದು ಅತಿಯಾದ ಗ್ರಾವಿಟಿಯಿಂದ ಏನಾಗುತ್ತೆ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ವಸ್ತುಗಳಿಂದ ಏನಾಗುತ್ತೆ, ಅದು ತನ್ನೆಡೆಗೆ ಸೆಳ್ಕೊಂಡ್ಬಿಟ್ಟು ಒಳಗಡೆ ನುಂಗ್ ಹಾಕೊಳ್ತಾ ಹೋಗುತ್ತೆ. ಸೊ ಇದು ಕಪ್ಪು ರಂಧ್ರಗಳ ವಿಷಯ ಅಂತ ಹೇಳ್ಬೋದು. ಓಕೆ. ಸೊ ಹಾಗಾಗಿ ಎಲ್ಲ ಕಪ್ಪು ರಂಧ್ರಗಳು ಒಂದು ಕಾಲದಲ್ಲಿ ನಕ್ಷತ್ರಗಳಾಗಿದ್ದವು ಕರೆಕ್ಟ್. ಬಟ್ ಎಲ್ಲ ನಕ್ಷತ್ರಗಳು ಕಪ್ಪು ರಂಧ್ರವಾಗಿ ಬದಲಾಗ್ತಾವ? ಸೊ ಇಲ್ಲ. ಯಾವ ನಕ್ಷತ್ರ ಸೂರ್ಯನಿಗಿಂತ 1.4 ಪಟ್ಟು ದೊಡ್ಡದಾಗಿರ್ತಾವಲ್ಲ ಅವನ್ ಮಾತ್ರ ನಾವು ಕಪ್ಪು ರಂಧ್ರ ಅಂತ ಕರಿತೀವಿ. ಸೊ ಹಂಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ನೋಡೋದಾದ್ರೆ ಎಲ್ಲ ನಕ್ಷತ್ರಗಳು ತಮ್ಮ ಕೊನೆಯ ಹಂತದಲ್ಲಿ ಕಪ್ಪು ರಂಧ್ರಗಳಾಗಿ ಬದಲಾಗ್ತವೆ ಅಂದ್ರೆ ರಾಂಗ್. ಆಲ್ ದ ಸ್ಟಾರ್ಸ್ ವಿಲ್ ನೆವರ್ ಟರ್ನ್ ಇಂಟು ಬ್ಲ್ಯಾಕ್ ಹೋಲ್ಸ್. ನೆಕ್ಸ್ಟ್, ನಕ್ಷತ್ರಗಳ ಗಾತ್ರ ಅವುಗಳ ಕೊನೆ ಹಂತವನ್ನು ನಿರ್ಧರಿಸುತ್ತೆ. ಸೊ ಇದು ಕರೆಕ್ಟ್. ಯಾಕೆ, ನಮ್ಮ ಸೂರ್ಯನಿಗಿಂತ 1.4 ಪಟ್ಟು ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರಗಳು ಮಾತ್ರ ನ್ಯೂಟ್ರಾನ್ ನಕ್ಷತ್ರ ಅಥವಾ ಕಪ್ಪು ರಂಧ್ರವಾಗಿ ಬದಲಾಗ್ತವೆ. ಸೊ ಹಂಗಾಗಿ ಇದು ಕರೆಕ್ಟ್ ಆಗಿ ಬರುತ್ತೆ. ನೆಕ್ಸ್ಟ್, ಆಲ್ ದ ಬ್ಲ್ಯಾಕ್ ಹೋಲ್ಸ್ ವೇರ್ ಒನ್ಸ್ ಸ್ಟಾರ್ಸ್. ಹೌದಾ? ಸೊ ಎಲ್ಲ ನಕ್ಷತ್ರಗಳು ಏನಾಗುತ್ತೆ, ಎಲ್ಲ ಕಪ್ಪು ರಂಧ್ರಗಳು ಒಂದು ಕಾಲದಲ್ಲಿ ನಕ್ಷತ್ರಗಳಾಗಿದ್ದವು ಕರೆಕ್ಟ್. ಸೊ ಸೂರ್ಯ ಕೂಡ ಏನಾಗುತ್ತೆ, ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಮುಂದೊಂದು ದಿನ ಕಪ್ಪು ರಂಧ್ರವಾಗಬಹುದು. ಇದೇ ರಾಂಗ್. ಈಗ ಹೇಳ್ತಾ ಇರೋದೇನು, ಸೂರ್ಯನಿಗಿಂತ 1.4 ಪಟ್ಟು ದೊಡ್ಡದಾಗಿದ್ರೆ ಮಾತ್ರ ಏನಾಗುತ್ತೆ, ಅದು ಕಪ್ಪು ರಂಧ್ರ ಅಥವಾ ನ್ಯೂಟ್ರಾನ್ ಸ್ಟಾರ್ ಆಗ್ಬೋದು. ಸೊ ನಮ್ಮ ಸೂರ್ಯ ಅದಕ್ಕಿಂತ ಜಾಸ್ತಿ ಇರಬೇಕು, ಅದಕ್ಕಿಂತ ಕಡಿಮೆ ಇದೆಯಲ್ಲ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಇದು 4 ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇಲ್ಲಿ ಕೇಳ್ತಿರೋದು ಕರೆಕ್ಟ್ ಅಂತ. ಸೊ ಹಂಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ, 4 ಸ್ಟೇಟ್ಮೆಂಟ್ ರಾಂಗ್ ಇದೆ, 2 ಮತ್ತು 3 ಮಾತ್ರ ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಆಪ್ಷನ್ ಎ 2 and 3 ಆರ್ ಕರೆಕ್ಟ್ ಅಂತ ಹೇಳ್ತು. ಓಕೆ. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಸೊ ಇಲ್ಲಿ ಬೆಳಕಿನ ಚಲಿಸುವ ವೇಗ ಪ್ರತಿ ಸೆಕೆಂಡಿಗೆ ವಾಟ್ ಈಸ್ ದ ಸ್ಪೀಡ್ ಆಫ್ ದಿ ಲೈಟ್ ಪರ್ ಸೆಕೆಂಡ್. ಸೊ ಜನರಲ್ ಆಗಿ ಗೊತ್ತಿರುತ್ತೆ ಏನಾಗುತ್ತೆ, 3 lakhs ಕಿಲೋಮೀಟರ್ ಪರ್ ಸೆಕೆಂಡ್. ಹೌದಾ? ಸೊ ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಸೊ ಇಲ್ಲಿ ಗೊತ್ತಿರೋದಾದ್ರೆ ನೋಡಿ, ಸ್ಪೀಡ್ ಆಫ್ ದಿ ಲೈಟ್ ಆಕ್ಚುಲಿ 2,99,792 ಕಿಲೋಮೀಟರ್ ಪರ್ ಸೆಕೆಂಡ್. ಬಟ್ ರಫ್ಲಿ ನಾವು 3 lakhs ಅಂತ ಹೇಳ್ತೀವಿ. ಹೌದಾ? 3 ಲಕ್ಷ ಕಿಲೋಮೀಟರ್, ಇದನ್ನ ಲೈಟ್ ಇಯರ್ ಅಂತ ಕರಿತೀವಿ. ಓಕೆ. ಸೊ ಇದು ಸ್ಪೀಡ್ ಆಫ್ ದಿ ಲೈಟ್ ಗೊತ್ತಾಯಿತು, 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಸೊ ಭೂಮಿ ಮತ್ತೆ ಚಂದ್ರನ ಮಧ್ಯೆ ಇರ್ತಕ್ಕಂಥ ಅಂತರವನ್ನು ಲೈಟ್ ಅಲ್ಲಿ ಹೇಳೋದಾದ್ರೆ 1.3 ಲೈಟ್ ಸೆಕೆಂಡ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಚಂದ್ರ ಮತ್ತೆ ಭೂಮಿ ಮಧ್ಯೆ ನಮಗೆ 4 ಲಕ್ಷ ಕಿಲೋಮೀಟರ್ ಇದೆ. ಸೊ ಹಂಗಾಗಿ ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಬರೋದ್ರಿಂದ
ಸೊ 1.3 ಸೆಕೆಂಡ್ಸಲ್ಲಿ ಏನಾಗುತ್ತೆ, ಅದು 4 lakhs ಕಿಲೋಮೀಟರ್ಸ್ನ ರೀಚ್ ಮಾಡುತ್ತೆ. ಅದೇ ಭೂಮಿ ಮತ್ತು ಸೂರ್ಯನ ಮಧ್ಯೆ ತಗೊಂಡಾಗ ಇದು 8 ಲೈಟ್ ಮಿನಿಟ್ಸ್, 8 ಬೆಳಕಿನ ಸೆಕೆಂಡ್ಸ್ ಅಂತ ಹೇಳ್ಬೋದು, ನಿಮಿಷಗಳಂತ ಹೇಳ್ಬೋದು. ಸೊ ಅಷ್ಟಿದೆ. ಯಾಕಂದರೆ ಭೂಮಿ ಮತ್ತು ಸೂರ್ಯನ ಮಧ್ಯೆ 150 ಮಿಲಿಯನ್ ಕಿಲೋಮೀಟರ್ಸ್ ಇದೆ. ಸೊ ಹಂಗಾಗಿ ಏನಾಗುತ್ತೆ, ಇದು 8 ನಿಮಿಷಗಳನ್ನು ತಗೊಳುತ್ತೆ. ಅದೇ ರೀತಿ ಭೂಮಿ ಮತ್ತು ಮಾರ್ಸ್ ಮಧ್ಯೆ ಬಂದಾಗ ಇದು 12.7 ಲೈಟ್ ಮಿನಿಟ್ಸ್ ಅಂತ ಹೇಳ್ತೀವಿ. ಅದೇ ಅರ್ತ್ ಟು ಆಲ್ಫಾ ಸೆಂಚುರಿ ಅಂತ ಬಂದಾಗ 4.4 ಲೈಟ್ ಇಯರ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್, ಒಂದು ಜ್ಯೋತಿರ್ವರ್ಷವು ಇದಕ್ಕೆ ಸಮನಾಗಿದೆ. ಸೊ 1 ಲೈಟ್ ಇಯರ್ ಇಸ್ ಈಕ್ವಲ್ಸ್ ಟು, ಏನಿದು ಲೈಟ್ ಇಯರ್ ಅಂದರೆ ಗೊತ್ತಿರಬೇಕು, ಹೌದಾ? ಸೊ ಇಲ್ಲಿ ಆಪ್ಷನ್ಸ್ ವೈಸ್ ನೋಡೋದಾದರೆ 8.461 ಇಂಟು 10⁻12 ಇದೆ, 9.461 ಇಂಟು 10⁻12 ಇದೆ, 8.641 ಇಂಟು 10⁻12 ಇದೆ, 9.641 ಇಂಟು 10⁻12 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋದಾದರೆ 1 light year equals to 9.461 into 10⁻15 in case of it is meters ಅಂತ ಕಂಪೇರ್ ಮಾಡ್ಕೊಂಡಾಗ. ಅದೇ ಕಿಲೋಮೀಟರ್ಸ್ ಬಂದಾಗ 9.461 ಇಂಟು 10⁻12 ಆಗುತ್ತೆ. ಅದೇ ಮೈಲ್ಸಿಗೆ ಬಂದಾಗ ಕೂಡ ಏನಾಗುತ್ತೆ, ಇದು 5.879 ಇಂಟು 10⁻12 ಆಗುತ್ತೆ. ಸೊ ಅಂದರೆ ಬೆಳಕು ಲೈಟ್ ಕ್ಯಾನ್ ಟ್ರಾವೆಲ್ ಎಟ್ ಎ ಸ್ಪೀಡ್ ಆಫ್ 3 lakhs ಕಿಲೋಮೀಟರ್ಸ್ ಪರ್ ಸೆಕೆಂಡ್, ಹೌದಾ? ಸೊ ಬೆಳಕು ಒಂದು ಸೆಕೆಂಡಿಗೆ ಏನಾಗುತ್ತೆ, 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಸೊ ಆ ಥರ 1 ಸೆಕೆಂಡ್ ಆಯಿತು. 60 ಸೆಕೆಂಡ್ಸ್ ಅಂದರೆ 1 ನಿಮಿಷ ಆಗುತ್ತೆ. 60 ನಿಮಿಷ ಅಂದರೆ 1 ಅವರ್, 1 ಗಂಟೆ ಆಗುತ್ತೆ. ಸೊ ಆ ಥರ 24 hours ಅಂದರೆ 1 ಡೇ ಆಗುತ್ತೆ. ಸೊ ಈ ಥರ 365 ಡೇಸ್ ಆದರೆ ಏನಾಗುತ್ತೆ, ಅದು 1 ಇಯರ್ ಆಗಿ ಬದಲಾಗುತ್ತೆ, 1 ಇಯರ್. ಸೊ ಈ 1 ಇಯರ್ ಡ್ಯೂರೇಷನ್ನಲ್ಲಿ ಪ್ರತಿ ಸೆಕೆಂಡಿಗೆ ಇದು 3 ಲಕ್ಷ ಕಿಲೋಮೀಟರ್ ಹೋದರೆ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ದೂರ ಚಲಿಸುತ್ತಲ್ಲ ಅದು ನಾವು 1 ಲೈಟ್ ಇಯರ್ ಅಂತ ಕರಿತೀವಿ. ಸೊ ಹೇಳೋದಾದರೆ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಲೈಟ್ ಇನ್ 1 ಇಯರ್ ಡ್ಯೂರೇಷನ್ ಇಸ್ ಕಾಲ್ಡ್ 1 ಲೈಟ್ ಇಯರ್. ಬೆಳಕು ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಚಲಿಸುತ್ತಂದಮೇಲೆ ಒಂದು ವರ್ಷದ ಅವಧಿಯಲ್ಲಿ ಬೆಳಕು ಎಷ್ಟು ದೂರ ಚಲಿಸುತ್ತಲ್ಲ ಅದನ್ನು ನಾವು ಲೈಟ್ ಇಯರ್ ಅಂತ ಕರಿತೀವಿ. ಸೊ ಹಂಗಿದ್ರೆ ಇಲ್ಲಿ ಲೈಟ್ ಇಯರ್ ಇಸ್ ದ ಮೆಜರ್ಮೆಂಟ್ ಆಫ್ ಡಿಸ್ಟೆನ್ಸ್ ಬಟ್ ನಾಟ್ ಡ್ಯೂರೇಷನ್. ಸೊ ಇದು ಗೊತ್ತಿರಬೇಕು, ಹೌದಾ? ಡ್ಯೂರೇಷನ್ ಮೆಜರ್ ಮಾಡೋದು ಡಿಸ್ಟೆನ್ಸ್. ಸೊ ಬೆಳಕಿನ ವರ್ಷ ಅನ್ನೋದು ಏನಾಗುತ್ತೆ, ಇಲ್ಲಿ ಅಂತರವನ್ನು ಅಳತೆ ಮಾಡುತ್ತೆ ಅಷ್ಟೇ ಹೊರತು ಇಲ್ಲಿ ಸಮಯನ ಅಳತೆ ಮಾಡ್ತಿಲ್ಲ. ಯಾಕಂದ್ರೆ ಜನರಲ್ ಆಗಿ ನಾವು ಒಂದು ವರ್ಷ ಅಂದ್ರೆ ಏನಂತ ಹೇಳ್ತೀವಿ, ಅವಧಿ, 365 ಡೇಸ್ ಡ್ಯೂರೇಷನ್ ಅಂತ ಕರಿತೀವಿ. ಬಟ್ ಇಲ್ಲಿ ಲೈಟ್ ಇಯರ್ ಅಂತ ಬಳಸ್ತಾ ಇರೋದು ನಾವು ಡಿಸ್ಟೆನ್ಸ್ನ ಅಳತೆ ಮಾಡೋದಕ್ಕೆ. ಯಾಕಂದರೆ ಒಂದು ಆಕಾಶಕಾಯ, ಒಂದು ಸೆಲೆಸ್ಟಿಯಲ್ ಬಾಡಿಯಿಂದ ಇನ್ನೊಂದು ಸೆಲೆಸ್ಟಿಯಲ್ ಬಾಡಿಗೆ ಏನಾಗುತ್ತೆ, ಇಲ್ಲಿ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರುತ್ತೆ. ಬೆಸ್ಟ್ ಎಕ್ಸಾಂಪಲ್, ನಮ್ಮ ಭೂಮಿಗೆ ಹತ್ತಿರ ಇರ್ತಕ್ಕಂಥ ಚಂದ್ರನೇ ನಮಗೆ 4 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಸೊ ಇದನ್ನು ಲೈಟ್ ಇಯರಲ್ಲಿ ಹೇಳಬೇಕಂದ್ರೆ ಏನಾಗುತ್ತೆ, ಜಸ್ಟ್ ಬರೀ ನಾವು 1.3 ಲೈಟ್ ಸೆಕೆಂಡ್ಸ್ ಅಂತ ಹೇಳ್ಬೋದು. ಸೊ ಈ ಥರ ಮೆಜರ್ಮೆಂಟ್ಸ್ಗೆ ನಮಗೆ ಹತ್ರ ಆಗೋದು ಅಥವಾ ಈಸಿಯಾಗಿ ಆಗೋದು ಏನಾಗುತ್ತೆ, ಲೈಟಲ್ಲಿ. ಸೊ ಅದಕ್ಕೆ ಇದನ್ನು ಲೈಟ್ ಇಯರ್ ಅಂತ ಪದ ಬಳಸ್ತೀವಿ. ಸೊ ಇಲ್ಲಿ ಕೇಳುತ್ತಿರೋದು 1 ಲೈಟ್ ಇಯರ್ ಇಸ್ ಈಕ್ವಲ್ಸ್ ಟು 8.461 ಇಂಟು 10⁻12 ಕಿಲೋಮೀಟರ್ಸ್. ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆಗಿದೆ. 8.461 ಇಂಟು 10⁻12 ಕಿಲೋಮೀಟರ್ಸ್ ಇದಕ್ಕೆ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಒಂದು ದೊಡ್ಡ ನಕ್ಷತ್ರ ಕೊನೆಗೆ ಕಪ್ಪು ರಂಧ್ರವಾಗಿ ಬದಲಾಗುತ್ತದೆ, ಇದರ ಅರ್ಥ ಏನು? ಎ ಲಾರ್ಜ್ ಸ್ಟಾರ್ ಇವೆಂಚುಲಿ ಟರ್ನ್ಸ್ ಇಂಟು ಎ ಬ್ಲ್ಯಾಕ್ ಹೋಲ್, ವಾಟ್ ಡಸ್ ದಿಸ್ ಮೀನ್? ಸೊ ಇಲ್ಲಿ ನೋಡೋದಾದ್ರೆ ಅದು ತನ್ನ ಸ್ವಯಂ ಪ್ರಕಾಶಮಾನವಾದ ಬೆಳಕನ್ನು ಕಳೆದುಕೊಳ್ಳುತ್ತದೆ, ಅದು ಸ್ಫೋಟಗೊಂಡು ಕಣ್ಮರೆಯಾಗುತ್ತದೆ, ಅದು ಬೆಳಕನ್ನು ಸಹ ನುಂಗಿಕೊಂಡು ಪ್ರತಿಫಲನಗೊಳ್ಳುವುದಿಲ್ಲ, ಹಾಗಾಗಿ ನೋಡಲು ಸಾಧ್ಯವಿಲ್ಲ, ಮೇಲಿನ ಯಾವುದೂ ಅಲ್ಲ. ಇಟ್ ಎಕ್ಸ್ಪ್ಲೋಡ್ಸ್, ಇಟ್ ಲೂಸಸ್ ಇಟ್ ಸೆಲ್ಫ್ ಬ್ರೈಟ್ ಲೈಟ್, it explodes and disappears. It can also swallow the light and therefore cannot be seen as it is not reflected and none of the above. So black holes ಅಂದರೆ ನಮಗೆ ಡೆಫಿನೇಷನ್ ಗೊತ್ತಾಯಿತು. ಸೊ ಏನಾಗುತ್ತೆ, ಎನಿ ಸ್ಟಾರ್ ವಿಚ್ ಇಸ್ mass more than 1.4 of the sun, 1.4 times the mass of the sun can turn into black hole. ಸೊ ಕಪ್ಪು ರಂಧ್ರಗಳು ಬದಲಾಗೋದಕ್ಕೆ ಏನು ಕಾರಣ? ಸೊ ನಕ್ಷತ್ರಗಳು ಇರ್ತಕ್ಕಂಥ ಅತಿಯಾದ ಗ್ರಾವಿಟಿ. ಸೊ ಹಂಗಾಗಿ ಏನಾಗುತ್ತೆ, ಸೊ ಗ್ರಾವಿಟಿ ಹೆಚ್ಚಾಗಿರೋದ್ರಿಂದ ಇವು ಬೆಳಕನ್ನು ಕೂಡ ಏನಾಗುತ್ತೆ ರಿಫ್ಲೆಕ್ಟ್ ಆಗಿ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಲೈಟ್ ಬಂದು ಇವುಗಳ ಮೇಲೆ ಬೀಳ್ಬೋದು, ಬಟ್ ಏನಾಗುತ್ತೆ ಗ್ರಾವಿಟಿ ಹೆಚ್ಚಿಗೆ ಇರೋದ್ರಿಂದ ಅದು 3 lakhs ಕಿಲೋಮೀಟರ್ ಪರ್ ಸೆಕೆಂಡಲ್ಲಿ ಹೋದರೂ ಕೂಡ ಏನಾಗುತ್ತೆ, ಇಟ್ ಕೆನಾಟ್ ಎಸ್ಕೇಪ್. ಯಾಕೆ, ಅಷ್ಟೊಂದು ಗ್ರಾವಿಟಿ ಒಂದು ಬ್ಲ್ಯಾಕ್ ಹೋಲ್ ಒಳಗಡೆ ಇರುತ್ತೆ. ಸೊ ಹಂಗಾಗಿ ಇದು ರಿಫ್ಲೆಕ್ಟ್ ಆಗಿ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಇದು ಕಾಣಿಸ್ತಿಲ್ಲ. ಸೊ ಅದಕ್ಕೆ ಇದನ್ನ ಕಪ್ಪು ರಂಧ್ರ ಅಂತ ಕರಿತೀವಿ. ಸೊ ಹಂಗಾಗಿ ಇಟ್ ಕ್ಯಾನ್ ಆಲ್ಸೋ ಸ್ವ್ಯಾಲೋ ದ ಲೈಟ್ ಅಂಡ್ ದೇರ್ ಫೋರ್ ಕ್ಯಾನಾಟ್ ಬಿ ಸೀನ್. ಇದು ಬ್ಲ್ಯಾಕ್ ಹೋಲ್ದ ಲಿಟ್ರಲ್ ಮೀನಿಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅದು ಬೆಳಕನ್ನು ಸಹ ನುಂಗಿಕೊಂಡು ಪ್ರತಿಫಲನಗೊಳ್ಳುವುದಿಲ್ಲ, ಹಾಗಾಗಿ ನೋಡಲು ಸಾಧ್ಯವಿಲ್ಲ.
ಬಟ್ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಅದು ತನ್ನ ಸ್ವಯಂ ಪ್ರಕಾಶಮಾನವಾದ ಬೆಳಕನ್ನು ಕಳೆದುಕೊಳ್ಳುತ್ತದೆ. ಇದು ಎವ್ರಿ ನಾರ್ಮಲ್ ಸ್ಟಾರ್ ಕೂಡ ಅಪ್ಲೈ ಆಗುತ್ತೆ. ಬೇರೆ ಇತರ ಯಾವುದೇ ಒಂದು ಸಣ್ಣ ನಕ್ಷತ್ರ ಆದ್ರೂ ಕೂಡ ಇದು ಒಂದಾಗುತ್ತೆ. ಬಟ್ ನಾವಿಲ್ಲಿ ಮಾತಾಡ್ತಿರೋದು ಪ್ಯೂರ್ಲಿ ಕಪ್ಪು ರಂಧ್ರಗಳ ಬಗ್ಗೆ. ಯಾಕಂದ್ರೆ ಬೇರೆ ಎಲ್ಲ ನಕ್ಷತ್ರಗಳು ಕಪ್ಪು ರಂಧ್ರವಾಗಿ ಬದಲಾಗಲ್ಲ, ಅವು ಶ್ವೇತ ಕುಬ್ಜಗಳಾಗಿ ಬದಲಾಗ್ತವೆ. ಸೊ ಆದ್ರೆ ಇಲ್ಲಿ ಇರೋದು ನಮಗೆ ಬೆಳಕು ರಿಫ್ಲೆಕ್ಟ್ ಆಗಿ ಹೋಗೋದಕ್ಕೆ ಬಿಡೋದಿಲ್ಲ, ಬೆಳಕನ್ನ ಪ್ರತಿಫಲನ ಆಗೋದಕ್ಕೆ ಬಿಡದಿರೋಷ್ಟು ಏನಾಗುತ್ತೆ, ಅವುಗಳಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಸಿ ಇದಕ್ಕೆ ಎಕ್ಸಾಕ್ಟ್ ಎಕ್ಸ್ಪ್ಲನೇಷನ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ, ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ನಕ್ಷತ್ರಗಳಲ್ಲಿ ನಡೆಯುವ ಸಹಜ ಪ್ರಕ್ರಿಯೆ, ಅದಕ್ಕೆ ಕಾರಣ ದ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ವಿಚ್ ಅಕರ್ಸ್ ಇನ್ ದ ಸ್ಟಾರ್ಸ್ ಇಸ್ ಡ್ಯೂ ಟು. ಹೌದಾ? ಸೊ ನಕ್ಷತ್ರಗಳ ಬಗ್ಗೆ ಇದೆ. ಸೊ ಹೈಡ್ರೋಜನ್ ಅಂಡ್ ಹೀಲಿಯಂ, ನಕ್ಷತ್ರಗಳ ಬೃಹತ್ ಗಾತ್ರ, ನಕ್ಷತ್ರಗಳಲ್ಲಿರುವ ಅತಿಯಾದ ತಾಪಮಾನ, ಗುರುತ್ವಾಕರ್ಷಣ ಶಕ್ತಿ. ಸೊ ಹೈಡ್ರೋಜನ್ ಅಂಡ್ ಹೀಲಿಯಂ ಗ್ಯಾಸಸ್, ದ ಹ್ಯೂಜ್ ಸೈಜ್ ಆಫ್ ದಿ ಸ್ಟಾರ್ಸ್, ಸಿ ದಟ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಇನ್ ದ ಸ್ಟಾರ್ಸ್ ಅಂಡ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಬೇಸಿಕಲಿ ಇಲ್ಲಿ ನೋಡೋದಾದ್ರೆ ಸ್ವಲ್ಪ ಅನಾಲಿಟಿಕಲ್ ಇರುವಂಥದ್ದು, ನೋಡೋದಕ್ಕೆ ಸಿಂಪಲ್ ಅನ್ನಿಸ್ಬೋದು. ತುಂಬ ಜನ ಏನು ಮಾಡ್ತೀವಿ, ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ನಕ್ಷತ್ರಗಳಲ್ಲಿ ನಡೀತಾ ಇದೆ. ಸೊ ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ಏನಂತ ಅನ್ಕೊಂತೀವಿ ನಾವು, ಹೈಡ್ರೋಜನ್ ಮತ್ತು ಹೀಲಿಯಂ ಇರೋದಕ್ಕೆ, ಅಥವಾ 2 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಏನಾಗುತ್ತೆ, ಇದು ಯುನೈಟ್ ಆಗಿಬಿಟ್ಟು ಹೀಲಿಯಂ ಆಗಿ ಬದಲಾಗುತ್ತೆ. ಸೊ ಇದು ಅಂತ ಹಾಕ್ತೇವೆ. ಇಲ್ಲಿ ಗಮನಿಸಿ, ನಮ್ಮ ಅರ್ಥ ಅಂತ ಬಂದಾಗ ಅಟ್ಮಾಸ್ಫಿಯರ್ ಕೂಡ ಏನಾಗುತ್ತೆ, ನಮಗೆ ಹೈಡ್ರೋಜನ್ ಹೀಲಿಯಂ ಎಲ್ಲ ಇದೆ. ಬೇರೆ ಬೇರೆ ಪ್ಲಾನೆಟ್ಸ್ ಕೂಡ ಏನಾಗುತ್ತೆ, ಹೈಡ್ರೋಜನ್ ಹೀಲಿಯಂ ಇದೆ. ಬಟ್ ಈ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಎರಡು ಜಲಜನಕದ ಕಣಗಳು ಸೇರಿಕೊಂಡು ಹೀಲಿಯಂ ಆಗಬೇಕಂದ್ರೆ ಅದಕ್ಕೆ ಏನಾಗಿರಬೇಕು, ಅತಿಯಾದ ಉಷ್ಣಾಂಶ ಬೇಕು. ಟೆಂಪ್ರೇಚರ್ ಜಾಸ್ತಿ ಇದ್ದಾಗಲೇ ಇದಾಗಕ್ಕೆ ಸಾಧ್ಯ. ಎಷ್ಟು ಉಷ್ಣಾಂಶ ಇದ್ದಾಗುತ್ತೆ, ಸುಮಾರು 1.5 ಕೋಟಿಯಷ್ಟು ಡಿಗ್ರಿ ಉಷ್ಣಾಂಶ ಬೇಕಾಗುತ್ತೆ. ಸೂರ್ಯ ಅಂತ ಒಂದು ಸಣ್ಣ ನಕ್ಷತ್ರಗಳ ಕೇಂದ್ರ ಭಾಗದಲ್ಲಿ ನಮಗೆ 1.5 ಕೋಟಿ ಡಿಗ್ರಿ ಟೆಂಪರೇಚರ್ ಇದೆ. ಅಷ್ಟೊಂದು ಹೈ ಟೆಂಪರೇಚರ್ ಇದ್ದಾಗ ಮಾತ್ರ ಏನಾಗುತ್ತೆ, 2 ಜಲಜನಕದ ಕಣಗಳು ಸೇರಿಕೊಂಡು ಹೀಲಿಯಂ ಆಗಿ ಬದಲಾಗೋದು. ಸೊ ಹಂಗಾಗಿ ಏನಾಗುತ್ತೆ, ನಕ್ಷತ್ರಗಳಲ್ಲಿರುವ ಅತಿಯಾದ ತಾಪಮಾನವನ್ನು ಏನು ಮಾಡುತ್ತೆ, ಅದು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಫೆಸಿಲಿಟೇಟ್ ಮಾಡುತ್ತೆ. ಸೊ ಹಂಗಾಗಿ ಇದಕ್ಕೆ ಸರಿಯಾದ ಆಪ್ಷನ್ ಏನು, ದ ಎಕ್ಸ್ಟ್ರೀಮ್ ಟೆಂಪರೇಚರ್ ಇನ್ ದ ಸ್ಟಾರ್ಸ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿದೆ. ನೋಡಿ ಈ ಥರ. ಸೊ ನಕ್ಷತ್ರಗಳ ಕೇಂದ್ರ ಭಾಗ ಬಂದಾಗ ಏನಾಗುತ್ತೆ, ನಮಗೆ ಸುಮಾರು 1.5 ಕೋಟಿಯಷ್ಟು ಉಷ್ಣಾಂಶ ಕಾಣಿಸ್ಬೋದು. ಸೊ ಅದಕ್ಕೆ ಏನಾಗುತ್ತೆ, ಇಲ್ಲಿ ನಮಗೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಹೌದಾ? ಓಕೆ. ಸೊ ಆಪ್ಷನ್ ಇದಕ್ಕೆ ಸಿ ಕರೆಕ್ಟ್ ಆಗಿದೆ. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ನ್ಯಾಷನಲ್ ಸ್ಪೇಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ? ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್ ನೋಡೋದಾದ್ರೆ ಆಗಸ್ಟ್ 23 ಇದೆ, ಸೆಪ್ಟೆಂಬರ್ 7 ಇದೆ, ಜುಲೈ 18 ಇದೆ, ನವೆಂಬರ್ 12 ಇದೆ. ಓಕೆ. ಸೊ ಇಲ್ಲಿ ರೀಸೆಂಟ್ ಆಗಿ ನೋಡೋದಾದ್ರೆ ಭಾರತ ಏನು ಮಾಡ್ತು, ಚಂದ್ರಯಾನವನ್ನು ಯಶಸ್ವಿಯಾಗಿ ನಡೆಸಿ, ಸೊ ಅದರ ಮೇಲ್ಗಡೆ ಉಪಗ್ರಹವನ್ನು ನಡೆಸಿದೆ. ಸೊ ಅದು ನಡೆಸಿದ್ದು ನಮಗೆ ಆಗಸ್ಟ್ 23ಕ್ಕೆ. ಸೊ ಅದರ ಸ್ಮರಣಾರ್ಥ ಏನಾಗುತ್ತೆ, ನಾವು ಆಗಸ್ಟ್ 23ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ನ್ಯಾಷನಲ್ ಸ್ಪೇಸ್ ಡೇ ಅಂತ ಅಬ್ಸರ್ವ್ ಮಾಡ್ತಿದ್ವಿ. ಸೊ ಹಂಗಾಗಿ ಆಗಸ್ಟ್ 23 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ವಿಶ್ವದಲ್ಲಿ ಶೇಕಡ ಎಷ್ಟು ನಕ್ಷತ್ರಗಳು ತಮ್ಮ ಸುತ್ತ ಗ್ರಹಗಳಿರುವ ಸೌರ ವ್ಯವಸ್ಥೆಯನ್ನು ಹೊಂದಿವೆ? ವಾಟ್ ಪರ್ಸೆಂಟ್ ಆಫ್ ದಿ ಸ್ಟಾರ್ಸ್ ಇನ್ ದ ಯೂನಿವರ್ಸ್ ಹ್ಯಾವ್ ದೇರ್ ಸೋಲಾರ್ ಸಿಸ್ಟಮ್? ಸೊ ನೋಡೋದಾದ್ರೆ ಎ 15, ಬಿ 20, ಸಿ 5 ಅಂಡ್ ಡಿ 10. ಸೊ ಏನಿದು ಸೋಲಾರ್ ಸಿಸ್ಟಮ್ ಅಂದ್ರೆ, ಸೊ ಫಸ್ಟ್ ಇಸ್ ಸನ್. ಈ ಸೂರ್ಯನ ಸುತ್ತ ಏನಾಗುತ್ತೆ, ಕೆಲವೊಂದಿಷ್ಟು ಗ್ರಹಗಳು ಕಾಣಿಸ್ಕೊಳ್ತವೆ. ಇದು ನಾವೇನಂತ ಕರಿತೀವಿ, ಸೌರ ವ್ಯವಸ್ಥೆ ಅಂತ. ಸೊ ಈ ತರ ನಮ್ಮ ಸೂರ್ಯನ ನಕ್ಷತ್ರ ಸುತ್ತ ಇಷ್ಟು ಗ್ರಹಗಳಿದ್ದಾವೆ. ಅದೇ ರೀತಿ ವಿಶ್ವ ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ ನಮಗೆ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಇದ್ದಾವೆ, ಕೋಟ್ಯಾಂತರ ನಕ್ಷತ್ರಗಳಿದ್ದಾವೆ, ಶತಕೋಟಿಯಷ್ಟು ನಕ್ಷತ್ರಗಳಿದ್ದಾವೆ. ಸೊ ಹಂಗಾಗಿ ಇಷ್ಟು ನಕ್ಷತ್ರಗಳಲ್ಲಿ ಎಷ್ಟು ಗ್ರಹಗಳಿಗೆ ಎಷ್ಟು ನಕ್ಷತ್ರಗಳಿಗೆ ಈ ಥರ ಗ್ರಹ ವ್ಯವಸ್ಥೆ ಇದೆ ಅಂತ ಬಂದರೆ ನಿಯರ್ಲಿ 15%. ಅಂದರೆ ಪ್ರತಿ 100 ನಕ್ಷತ್ರಗಳಲ್ಲಿ ಕೇವಲ 15 ನಕ್ಷತ್ರಗಳಿಗೆ ಮಾತ್ರ ಏನಾಗುತ್ತೆ, ಅವುಗಳ ಸುತ್ತ ಈ ಥರ ಗ್ರಹಗಳು ಕಾಣಿಸ್ಕೊಳ್ತವೆ. ಸೊ ಆಮೇಲೆ ಯಾವ ಗ್ರಹಗಳು ನಮ್ಮ ಸೂರ್ಯನನ್ನು ಬಿಟ್ಟು ಬೇರೆ ನಕ್ಷತ್ರವನ್ನು ಸುತ್ತ ಇದಾವಲ್ಲ, ಸೊ ಅವನ್ನ ನಾವು ಎಕ್ಸೋ ಪ್ಲಾನೆಟ್ಸ್ ಅಂತ ಕರಿತೀವಿ. ದ ಪ್ಲಾನೆಟ್ಸ್ ವಿಚ್ ಆರ್ ರಿವಾಲ್ವಿಂಗ್ ಅದರ್ ದೆನ್ ಅವರ್ ಸನ್. ನಮ್ಮ ಸೂರ್ಯ ನಕ್ಷತ್ರವನ್ನು ಹೊರತುಪಡಿಸಿ ಬೇರೆ ನಕ್ಷತ್ರವನ್ನ ಸುತ್ತುತ್ತಿರುವ ಗ್ರಹಗಳನ್ನು ನಾವು ಹೊರ ಗ್ರಹಗಳು ಅಂತ ಕರಿತೀವಿ. ಹೌದಾ? ಸೊ ಇದು ಗೊತ್ತಿರಬೇಕು, ನಿಯರ್ಲಿ 15%. ಸೊ ಇದಕ್ಕೆ ಆಪ್ಷನ್ ಎ 15 ಸರಿಯಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಮಹಾಸ್ಫೋಟ ಸಿದ್ಧಾಂತ ಈ ಕೆಳಕಂಡ ಯಾವ ಸಿದ್ಧಾಂತವನ್ನು ಆಧರಿಸಿದೆ? ದ ಥಿಯರಿ ಆಫ್ ಬಿಗ್ ಬ್ಯಾಂಗ್ ಈಸ್ ಬೇಸ್ಡ್ ಆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಥಿಯರೀಸ್? ಸೊ ಆಪ್ಷನ್ ನೋಡೋದಾದ್ರೆ ಎ ಪ್ರಚಲನ ಪ್ರವಾಹ ಸಿದ್ಧಾಂತ, ಬಿ ಅಣುವಿಕಿರಣ ಸಿದ್ಧಾಂತ,
ಸಿ ಎ ಮತ್ತು ಬಿ 2, ಡಿ ಸಾಪೇಕ್ಷತಾ ಸಿದ್ಧಾಂತ, ಕನ್ವೆಕ್ಷನಲ್ ಕರೆಂಟ್ಸ್ ಥಿಯರಿ, ರೇಡಿಯೇಷನ್ ಥಿಯರಿ, ಬೋತ್ ಎ ಅಂಡ್ ಬಿ ಅಂಡ್ ಥಿಯರಿ ಆಫ್ ರಿಲೇಟಿವಿಟಿ. ಸೊ ಮಹಾಸ್ಫೋಟ ಸಿದ್ಧಾಂತ ಬಂದಾಗ ಏನು ಕಾಣಿಸ್ಕೊಳ್ಳುತ್ತೆ, ಇದು ಥಿಯರಿ ಆಫ್ ರಿಲೇಟಿವಿಟಿನ ಆಧರಿಸಿದೆ. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ, ಆಪ್ಷನ್ ಡಿ ಥಿಯರಿ ಆಫ್ ರಿಲೇಟಿವಿಟಿ ನಮಗೆ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಇನ್ನು ಬೇಸಿಕ್ಸ್ ನೋಡೋದಾದ್ರೆ, ಈ ಒಂದು ಥಿಯರಿ ಆಫ್ ರಿಲೇಟಿವಿಟಿನ ಕೊಟ್ಟಿದ್ದು ಯಾರು ಅಂತ ಬಂದರೆ 1920ರಲ್ಲಿ ನಮಗೆ ಆಲ್ಬರ್ಟ್ ಐನ್ಸ್ಟೈನ್ ಅವರು, ಹೌದಾ. ಸೊ ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದು ಥಿಯರಿ ಆಫ್ ರಿಲೇಟಿವಿಟಿನ ಕೊಡ್ತಾರೆ, ಸಾಪೇಕ್ಷತಾ ಸಿದ್ಧಾಂತ. ಇದನ್ನು ಆಧಾರವಾಗಿ ಇಟ್ಕೊಂಡು 1930ರಲ್ಲಿ ಏನಾಗುತ್ತೆ, ಜಾರ್ಜಸ್ ಲೀ ಮೈತ್ರಿ ಇವರು ಏನು ಮಾಡ್ತಾರೆ, ಈ ಒಂದು ಬಿಗ್ ಬ್ಯಾಂಗ್ ಥಿಯರಿ ಮಹಾಸ್ಫೋಟ ಸಿದ್ಧಾಂತ ಕೊಡ್ತಾರೆ. ಸೊ ಇದು ಗೊತ್ತಿರಬೇಕು. ಸಿಂಪಲ್ ಆಗಿ ಒಂದು ಥಿಯರಿ ಆಫ್ ರಿಲೇಟಿವಿಟಿ ಸಾಪೇಕ್ಷತಾ ಸಿದ್ಧಾಂತ ಏನು ಹೇಳುತ್ತೆ, ಲೈಟ್ ಸ್ಪೀಡ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಬೆಳಕಿನ ಬೇಗ ಏನಾಗುತ್ತೆ, ಯಾವತ್ತೂ ಸ್ಥಿರವಾಗಿರುತ್ತೆ. ಎಷ್ಟು? ಅದು 3 lakhs km/s ಅಂತ. ಆಮೇಲೆ ನೋಡಿ, ಟೈಮ್ ಇಸ್ ದ 4th ಡೈಮೆನ್ಷನ್ ಅಂತ ಹೇಳ್ತಾರೆ, ಸಮಯ 4ನೇ ಆಯಾಮ. ಸೊ ಏನಿದು 4th ಡೈಮೆನ್ಷನ್ ಅಂದರೆ, ಸಪೋಸ್ ನೋಡಿ, ಇಲ್ಲೊಂದು ಹಿಂಗೆ ಸ್ಟ್ರೈಟ್ ಲೈನ್ ಹಾಕಿದ್ರೆ ಏನರ್ಥ, ಇದು ಜಸ್ಟ್ ಬರೀ 1 ಡೈಮೆನ್ಷನ್ ತೋರಿಸುತ್ತೆ. ಅಂದರೆ ಇದ್ರ ಮೇಲೆ ಒಂದು ಆಕ್ಸಿಸ್ ಥರ ತೊಗೊಂಡಾಗ ಇದ್ರ ಮೇಲೆ ಇರ್ತಕ್ಕಂಥ ಆಬ್ಜೆಕ್ಟು ಮುಂದೆ ಬರ್ಬೋದು, ಇಲ್ಲ ಹಿಂದೆ ಹೋಗ್ಬೋದು ಅಷ್ಟೇ. ಸೊ ಇದು 1 ಡೈಮೆನ್ಷನ್ ಆಗುತ್ತೆ. ಅದೇ ನಾವು ಈ ಥರ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಥರ ತೋರಿಸ್ಕೊಂಡಾಗ ಏನಾಗುತ್ತೆ, ಇದು 2 ಡೈಮೆನ್ಷನ್. ಒಂದು ಆಬ್ಜೆಕ್ಟು ಈ ಥರ ಲೆಫ್ಟ್ ಟು ರೈಟ್ ಮೂವ್ಮೆಂಟ್ ಆಗ್ಬೋದು, ಅಥವಾ ನಾರ್ತ್ ಟು ಸೌತ್ ಕೂಡ ಮೂವ್ಮೆಂಟ್ ಆಗ್ಬೋದು. ಇದು 2 ಡೈಮೆನ್ಷನ್. ಅಥವಾ ನಾವು ನಾರ್ಮಲ್ ಆಗಿ ನೋಡ್ತಕ್ಕಂಥ ಪಿಕ್ಚರ್ಗಳು ಕೂಡ ಎಲ್ಲ ಏನಾಗುತ್ತೆ, ಈಗ ನೀವು ನನ್ನ ನೋಡ್ತಿರೋದು ಕೂಡ ಏನಾಗುತ್ತೆ 2 ಡೈಮೆನ್ಷನ್ ಅಲ್ಲಿ, ಹೌದಾ. ಅದನ್ನು ಬಿಟ್ಟರೆ ನೆಕ್ಸ್ಟು 3 ಡೈಮೆನ್ಷನ್. ನಾವು ವಸ್ತುಗಳನ್ನು ನೋಡ್ತೀವಲ್ಲ, 3 ಆ್ಯಂಗಲ್ ಕಡೆಯಿಂದ ಎಕ್ಸ್ ಆಕ್ಸಿಸ್ ಇರ್ಬೋದು, ವೈ ಆಕ್ಸಿಸ್ ಇರ್ಬೋದು, ನೆಕ್ಸ್ಟ್ ಈ ಥರ. ಸೊ ಇವಾಗ ಏನಾಗುತ್ತೆ, ವಸ್ತುಗಳನ್ನು 3 ದಿಕ್ಕಿಂದ 3 ಕಡೆಯಿಂದ ನೋಡ್ಬೋದು. ಸೊ ಇದು 3 ಡೈಮೆನ್ಷನ್ ಆಗುತ್ತೆ. ಇಲ್ಲಿ ಬರೋದ ನೆಕ್ಸ್ಟ್ ವರ್ಡ್ 4th ಡೈಮೆನ್ಷನ್. ಏನಿದು 4th ಡೈಮೆನ್ಷನ್, ಸಮಯ 4ನೇ ಆಯಾಮ ಅಂದರೆ, ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ, ನಮಗೆ ನೋಡಿ, ನಾವಿವತ್ತು ಭೌತಿಕ ಪ್ರಪಂಚದಲ್ಲಿ ಇರೋದು ನೋಡ್ತಾ ಇರೋದು ನಮ್ಮ ನಾರ್ಮಲ್ ಕಣ್ಣುಗಳಿಂದ, ಅಥವಾ ನಮಗಿರ್ತಕ್ಕಂಥ ಕಾನ್ಷಿಯಸ್ ಮೈಂಡಿಂದ ಏನು ನೋಡ್ತೀವಿ, ನಮಗೆ ಇವತ್ತು, ನಾಳೆ, ನಿನ್ನೆ, ಮೊನ್ನೆ ಏನಾಗಿರುತ್ತೆ ಗೊತ್ತಿರುತ್ತೆ. ಅಥವಾ ನಮ್ಮ ಚೈಲ್ಡ್ಹುಡ್ ಡೇಸ್ ಯಾವ ಥರ ಇರುತ್ತೆ ಅದು ಮಾತ್ರ ಗೊತ್ತಿರುತ್ತೆ. ಅಥವಾ ಯಾವ್ಯಾವ ಸ್ಟೇಜಲ್ಲಿ ನಾವು ಏನಾಗಿದ್ವಿ ಅನ್ನೋದು ತಕ್ಕ ಮಟ್ಟಿಗೆ ಸ್ವಲ್ಪ ನೆನಪಿರುತ್ತೆ ಇದು. ಆದರೆ 4th ಡೈಮೆನ್ಷನ್ ಅಂದರೆ, ಪಾಸ್ಟಲ್ಲಿ ಏನಾಗಿತ್ತು, ಫ್ಯೂಚರಲ್ಲಿ ಏನಾಗುತ್ತೆ, ಇದನ್ನು ಕೂಡ ನೋಡ್ಬೋದು. ಅಂದರೆ ಇದು ಇವತ್ತಿನ ಈ ಪ್ರೆಸೆಂಟ್ ಜನ್ರೇಷನ್ ಅಲ್ಲ, ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ರೆ ಅದು ಗೊತ್ತಾಗುತ್ತೆ, ಮುಂದಿನ ಜನ್ಮದಲ್ಲಿ ಏನಾಗ್ತಿರೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಇಷ್ಟರ ಮಟ್ಟಿಗೆ ಅಡ್ವಾನ್ಸ್ ಇರೋದನ್ನು ನಾವು 4th ಡೈಮೆನ್ಷನ್ ಅಂತ ಕರಿತೀವಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸಮಯ 4th ಡೈಮೆನ್ಷನ್ ಅನ್ನೋದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್, ಫಾಸ್ಟರ್ ಯು ಮೂವ್ ಥ್ರೂ ದ ಸ್ಪೇಸ್, ಸ್ಲೋವರ್ ಯು ಮೂವ್ ಥ್ರೂ ದ ಟೈಮ್. ಸೊ ಇದನ್ನು ಟೈಮ್ ಟ್ರಾವೆಲ್ ಅಂತ ಹೇಳ್ತೀವಿ. ಅಂದ್ರೇನು, ನಾವಿವತ್ತು ಭೂಮಿ ಮೇಲ್ಗಡೆ 365 ಡೇಸಲ್ಲಿ ಮೂವ್ಮೆಂಟ್ ಆಗ್ತಿದ್ದೀವಿ. ಇದು ಅರ್ತ್ ರೊಟೇಷನ್ ಬೇಸಿಸ್ ಮೇಲೆ. ಅದೇ ನಾವು ಇನ್ ಕೇಸ್ ಏನಾದರೂ ಸ್ಪೇಸಲ್ಲಿದ್ದು, ಸ್ಯಾಟಲೈಟ್ಸ್ಗಳಲ್ಲಿ ಇದ್ದುಬಿಟ್ಟು ಲೈಟ್ ಸ್ಪೀಡಲ್ಲಿ 3 lakhs km/s ಹೋದಾಗ ಏನಾಗುತ್ತೆ, ನಾವು ಬೆಳಕಿನ ವೇಗದಲ್ಲಿ ಚಲಿಸ್ತಾ ಇರ್ತೀವಿ. ಹಾಗಾಗಿ ಏನಾಗುತ್ತೆ, ನಮಗೆ ಸಮಯ ನಿಧಾನವಾಗಿ ಚಲಿಸುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅರ್ತ್ ರೊಟೇಷನ್ ಹಿಂಗಾಗೋದು ನಮಗೆ 24 ಅವರ್ಸಲ್ಲಿ. ಆ 24 ಅವರ್ಸಲ್ಲಿ ಲೈಟು ಪರ್ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಅಂದರೆ ಎಷ್ಟು ದೂರ ಚಲಿಸಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ನಾವು ಬಾಹ್ಯಾಕಾಶದಲ್ಲಿ ಎಷ್ಟು ವೇಗವಾಗಿ ಚಲಿಸೋಲ್ಲ ಅಷ್ಟೇನಾಗುತ್ತೆ, ನಮಗೆ ಸಮಯ ಹಿಂದೆ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್, ಗ್ರಾವಿಟಿ ಇಸ್ ದ ಕರ್ವೇಚರ್ ಆಫ್ ಸ್ಪೇಸ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಗುರುತ್ವಾಕರ್ಷಣ ಶಕ್ತಿ ಅಂದರೆ ಅದು ಕೇವಲ ಏನು ಬರೀ ಅಟ್ರಾಕ್ಟಿಂಗ್ ಫೋರ್ಸ್ ಅಲ್ಲ. ನಾವೇನು ಸಿಂಪಲ್ ಆಗಿ ಗ್ರಾವಿಟೇಷನ್ ಫೋರ್ಸ್ ಅಂದ ತಕ್ಷಣ m1 × m2/r² ಈ ಥರ ಹೇಳ್ತೀವಲ್ಲ, ಇಷ್ಟು ಸಿಂಪಲ್ ಅಲ್ಲ ಅದು. ಸೊ ಗ್ರಾವಿಟಿ ಏನಾಗುತ್ತೆ, ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ಥರ ಅತಿ ಹೆಚ್ಚು ಮಾಸ್ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಎಲ್ಲ ಏನಾಗುತ್ತೆ, ಯೂನಿವರ್ಸಲ್ಲಿ ಈ ಥರ ಒಂದು ಬಾಗುವಿಕೆಯನ್ನು, ಕರ್ವೇಚರ್ನ ಕ್ರಿಯೇಟ್ ಮಾಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಅದಕ್ಕೆ ಗಾತ್ರದಲ್ಲಿ ಅಥವಾ ಮಾಸಲ್ಲಿ ಕಡಿಮೆ ಇರ್ತಕ್ಕಂಥ ಇನ್ನೊಂದು ಆಬ್ಜೆಕ್ಟ್ ಏನಾಗುತ್ತೆ, ಇದ್ರ ಸುತ್ತ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟಿದೆ. ಸೊ ಇನ್ ಬಿಟ್ರೆ ಟೈಮ್ ಸ್ಲೋಸ್ ಡೌನ್ ಅರೌಂಡ್ ದಿ ಹೆವಿಯರ್ ಆಬ್ಜೆಕ್ಟ್ಸ್. ಸೊ ಇದು ಒಂದು ಕೊನೆಗೆ ಗ್ರಾವಿಟಿ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ವೇವ್ಸ್. ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ಜಸ್ಟ್ ಬರೀ ಅಟ್ರಾಕ್ಟಿಂಗ್ ಫೋರ್ಸ್ ಅಲ್ಲ, ಸೆಳೆತಾಕರ್ಷಣೆ ಇರ್ತಕ್ಕಂಥ ಶಕ್ತಿ ಅಲ್ಲ, ಅದೇನು ಮಾಡುತ್ತೆ, ಈ ಥರ ಅಲೆಗಳ ರೂಪದಲ್ಲಿ ಚಲಿಸುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇಷ್ಟು ಬೇಸಿಕ್ ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ ಗೊತ್ತಿದ್ರೆ ಸಾಕು. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ಏನಾಗುತ್ತೆ, ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥಿಯರಿನ ಹೇಳ್ತಾರೆ. ಓಕೆ.